ನಮಗೆ ನಮ್ಮೊಬ್ಬ ಫ್ರೆಂಡು ರೆಕಮೆಂಡ್ ಮಾಡಿದ್ದು ಒಳ್ಳೆಯ ಬ್ರಾಹ್ಮಣರ ಊಟ. ಇದು ನಾವು 2ನೇ ಸತಿ ಬರ್ತಾ ಇರೋದು 3 ದಿವಸದಲ್ಲಿ. ನಮಗೆ ನಮ್ಮ ಮನೆಯವರಿಗೆ ಇದು ಊಟ ತುಂಬ ಹಿಡಿಸ್ತದೆ. ಮತ್ತು ಅಡುಗೆಗೆ ಯಾವುದೇ ರೀತಿ ಸೋಡಾ ಕಲರ್ಸು ಅದು ಯಾವುದೂ ಹಾಕೋದಿಲ್ಲ. ಹಾಗಾಗಿ ಎಲ್ಲ ಕಸ್ಟಮರ್ಸ್ ಎಲ್ಲ ಹುಡ್ಕೊಂಡು ಬರ್ತಾರೆ, ಊಟಕ್ಕೆ ತೃಪ್ತಿಯಿಂದ ಹೋಗ್ತಾರೆ ಊಟ ಮಾಡಿಬಿಟ್ಟು. ನೀವು ಹೋಟ್ಲಿಗೆ ಬಂದರೆ ಇಲ್ಲಿಯ ಸರ್ವರ್ ಹತ್ರ ಇಲ್ಲಿ ಹೊತ್ತಿನ ಟಿಫನ್ ಏನು ಊಟ ಏನು ಅಂತ ಕೇಳುವ ಅವಶ್ಯಕತೆಯೇ ಇರೋದಿಲ್ಲ. ಯಾಕೆಂತಂದರೆ ಇವರು ಬೆಳಗ್ಗೆನೇ ವಾಟ್ಸಪ್ ಗ್ರೂಪಲ್ಲಿ ಇವತ್ತು ಏನು ಫುಡ್ ಇದೆ, ಟಿಫನ್ ಏನು ಎಲ್ಲ ಸಂಪೂರ್ಣ ವಿವರವನ್ನು ಕೊಟ್ಬಿಡ್ತಾರೆ. ಆನ್ಲೈನ್ ಜಮಾನದಲ್ಲಿರೋದಕ್ಕೋಸ್ಕರ ಈ ಆನ್ಲೈನನ್ನು ಉಪಯೋಗಿಸಿಕೊಂಡು ಹೇಗೆ ವ್ಯವಹಾರ ಮಾಡ್ಬೋದು ಅನ್ನೋದಕ್ಕೆ ಈ ಹೋಟೆಲ್ ಸಾಕ್ಷಿಯಾಗಿದೆ. ಇಲ್ಲಿ ಏನು ನಿಮಗೆ ಊಟ ಹಿಡಿಸಿದ್ದು ಯಾವುದು? ಹಾಂ ಹಾಂ ಚೆನ್ನಾಗಿರ್ತದೆ. ಹಾಂ ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಪತಿ ಹೆಗಡೆ ಅಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ವ್ಯಾಪಾರವನ್ನು ಹೇಗೆ ಮಾಡ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ ಜನಮನ ಗೆದ್ದ ಒಂದು ಹೋಟೆಲ್ ಮುಂಭಾಗಗಳಿದೆ. ಅದು ವೆಂಕಟಲಕ್ಷ್ಮಿ ಮೆಸ್ಸು. ಇಲ್ಲಿ ಆನ್ಲೈನ್ ಮೂಲಕ ಕಸ್ಟಮರ್ಗಳನ್ನು ಹೇಗೆ ಸಂಪರ್ಕ ಮಾಡ್ತಾರೆ, ಇಲ್ಲಿಯ ಫುಡ್ಡಿನ ವಿಶೇಷತೆ ಏನು, ಕಾಂತಾರ ಸಿನಿಮಾದಿಂದ ಹಿಡಿದು VIP ಸೆಲೆಬ್ರಿಟಿಯಿಂದ ಹಿಡಿದು ಆರ್ಡಿನರಿ ಜನರವರೆಗೆ ಈ ಮೆಸ್ಸಿಗೆ ಯಾಕೆ ಬರ್ತಾರೆ, ಇಲ್ಲಿಯ ವಿಶೇಷತೆಗಳೇನು ನಾವು ತಿಳಿಸೋದಕ್ಕೋಸ್ಕರ ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ಸ್ನೇಹಿತರೆ, ಇವಾಗ ನಾವು ಹೋಟೆಲ್ ಒಳಗಡೆ ಹೋಗೋಣ. ಅಲ್ಲಿ ಏನೆಲ್ಲ ಐಟಮ್ಸ್ ಇದೆ, ಅಲ್ಲಿಯ ಕಸ್ಟಮರ್ ಏನು ಹೇಳ್ತಾರೆ ಎಲ್ಲವನ್ನು ಕೇಳೋಣ. ಜೊತೆಗೆ ಅಲ್ಲಿಯ ವಿಶೇಷತೆ ಏನು, ಬ್ರಾಹ್ಮಣರ ಊಟ ಅಂತಂದ್ರೆ ಏನು, ಬ್ರಾಹ್ಮಣರ ಸ್ಟೈಲ್ ಅಂತಂದ್ರೆ ಏನು, ಏನೇನು ಇರ್ತದೆ, ವಿಶೇಷ ಟಿಫನ್ಗಳೇನು, ಊಟದಲ್ಲಿ ಏನು ಮೆನು ಇರ್ತದೆ ಎಲ್ಲವನ್ನು ನಿಮಗೆ ತಿಳಿಸೋ ಪ್ರಯತ್ನ ನಾನು ಮಾಡ್ತೇನೆ. ಬನ್ನಿ ಹೋಟೆಲ್ ಒಳಗಡೆ ಹೋಗೋಣ, ಏನೆಲ್ಲ ಇದೆ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇಲ್ಲಿಯ ಊಟದ ವಿಶೇಷ ಅಂದರೆ ಏನಂತ ಹೇಳಿದ್ರೆ, ಈ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಇಲ್ಲಿಯ ಊಟದ ಪದ್ಧತಿ ಇರ್ತದೆ. ಕುಚ್ಚಿಗೆ ಅಕ್ಕಿ ಮತ್ತು ಬೆಳತಿ ಅಕ್ಕಿಯನ್ನು ಇರ್ತದೆ, ಜೊತೆಗೆ ವಿಶೇಷ ರೈಸ್ಗಳನ್ನು ಸಹಿತ ಮಾಡ್ತಾರೆ ಇಲ್ಲಿ. ಇವತ್ತು ನಾನು ಇಲ್ಲಿಗೆ ಬಂದ ದಿವಸ ಇಲ್ಲಿ ಜೀರಾ ರೈಸನ್ನು ಮಾಡಿದ್ದಾರೆ ಊಟಕ್ಕೆ. ಕುಚ್ಚಿ ಅಕ್ಕಿನೂ ಇದೆ, ಬೆಳತಿ ಅಕ್ಕಿ ಅನ್ನನೂ ಇದೆ, ಜೊತೆಗೆ ಜೀರಾ ರೈಸ್, ಕೆಂಪಕ್ಕಿ ಅನ್ನ, ಕುಚ್ಚಿಗೆ ಅಕ್ಕಿಯನ್ನು, ಪಲ್ಯ, ಈ ಚಟ್ನಿ, ಇದು ತವೆ, ಜೀರಾ ರೈಸಿಗೆ ಮೊಸರು ಬಜ್ಜಿ, ಇದು ಸಭೆ ಸಮಾರಂಭ ಮದುವೆ ಇಂಥ ಕಾರ್ಯಕ್ರಮದಲ್ಲಿ ಮಾಡ್ತಾರಲ್ಲ ಸಿಹಿ ಹುಳಿ ಅಂತ, ಇದು ಸಿಹಿ ಹುಳಿ. ಇದು ಸೂಪು. ಪ್ರತಿದಿನ ಊಟಕ್ಕೆ ಕುಚ್ಚಿ ಅಕ್ಕಿ ಅನ್ನ ಬೇಕಾದವರಿಗೆ ಕುಚ್ಚಿ ಅಕ್ಕಿ, ಹಾಗೆ ಬೆಳತಿ ಅಕ್ಕಿ ಅನ್ನ ಬೇಕಾದರೆ ಬೆಳತಿಗೆ. ಬೆಳಗ್ಗೆ ಟಿಫನ್ನು ಇರ್ತದೆ. ಆ ಟಿಫನ್ನಿಗೂ ವಿಶೇಷ ಅಂತಂದರೆ ಇಲ್ಲಿ ಕೊಟ್ಟೆ ಕಡಪನ್ನು ಮಾಡ್ತಾರೆ. ಎಷ್ಟು ಸ್ಮೂತಾಗಿರ್ತದೆ ಅಂತಂದರೆ ಬಾಯಿಗೆ ಎಷ್ಟು ಸಹಿತ ಕರಗಿ ಹೋಗ್ತದೆ. ಈ ಕೊಟ್ಟೆ ಕಡುಬು ಸಹಿತ ಕಾಂಬಿನೇಷನ್ ಏನಂತ ಹೇಳಿದರೆ, ಕೊಟ್ಟೆ ಕಡುಬು ಮತ್ತು ಕೊಬ್ಬರಿ ಎಣ್ಣೆ ಇದಕ್ಕೆ ಕಾಂಬಿನೇಷನ್, ಜೊತೆಗೆ ಉಪ್ಪಿನಕಾಯಿ ಆಗಿದೆ, ಮೊಸರು ಕೊಡ್ತಾರೆ, ಚಟ್ನಿ ಇದೆ. ಇಲ್ಲಿ ಕೊಟ್ಟೆ ಕಡುಬನ್ನು ತಿನ್ನಲಿಕ್ಕೋಸ್ಕರನೇ ಗಿರಾಕಿಗಳು ಹುಡ್ಕೊಂಡು ಬರ್ತಾರೆ. ಊಟದ ಹೊತ್ತಿದು ಹಾಗೆ ಊಟ ಎಲ್ಲಿ ಮಾಡುವುದಂತ ಯೋಚನೆ ಮಾಡಿದಾಗ ನಾವು ಪಕ್ಕನೆ ನೆನಪಾದದ್ದು ವೆಂಕಟಲಕ್ಷ್ಮಿ ಮೆಸ್. ಬಹಳ ಒಳ್ಳೆಯ ಊಟವನ್ನು ಹಾಕ್ತಾರೆ. ಪ್ರಾರಂಭದಲ್ಲಿ ಅವರು ಬಾಳೆ ಎಲೆ ಹೋಳಿಗೆ ಊಟ ಅಂತ ಬೋರ್ಡ್ ಹಾಕಿದರು. ಅದೊಂದು ವಿಶೇಷವಾದಂಥ ಆಕರ್ಷಣೆ ಆಗಿತ್ತು. ಆದ್ದರಿಂದ ನಾವು ಆ ಬಾಳೆ ಎಲೆ ಹೋಳಿಗೆ ಊಟ ಅಂತ ಕೇಳಿದ ಬೋರ್ಡ್ ಓದಿದಾಗ ಒಂದು ಊಟ ಮಾಡಿದ್ವಿ ಇಲ್ಲಿ. ಇವತ್ತು ಬಂದು ಊಟ ಮಾಡಿದ್ವಿ. ಇದು
ಉಡುಪಿ ಮೊದಲೆಲ್ಲ ಉಡುಪಿ ಬ್ರಾಹ್ಮಣರ ಊಟದ ಹೋಟೆಲ್ ಅಂತ ಇರ್ತಾಯಿತ್ತು. ಈಗ ಹಾಗೇನು ಹಾಕುವಂತಹ ಅಗತ್ಯ ಇಲ್ಲ. ಇದು ವೆಂಕಟಲಕ್ಷ್ಮಿ ಮೆಸ್ ಅಂತ ಹೇಳಿದ ತಕ್ಷಣವೇ ಇಲ್ಲಿ ಸಿಗುವಂಥ ಊಟದ ಕ್ರಮ ಹೇಗೆ, ಇಲ್ಲಿಯ ಊಟಕ್ಕೂ ಒಂದು ಸಂಸ್ಕಾರ, ಒಂದು ಕ್ರಮ ಅಂತ ಇರ್ತದೆ. ಪದ್ಧತಿ ಹೇಗೆ, ಅದರ ಪದ್ಧತಿಯ ಪ್ರಕಾರ ಇಲ್ಲಿ ಎಲ್ಲವೂ ಸಹ ಲಭ್ಯ ಆಗಿದೆ. ಭಾಳ ಚೆನ್ನಾಗಿತ್ತು. ಅನ್ನ ಸಾಂಬಾರು ಸಾರೆಲ್ಲ ಭಾಳ ಚೆನ್ನಾಗಿತ್ತು. ಹಾಗೆ ನನ್ನ ಮಗಳು ಅದನ್ನ ಅಲ್ಲದೆ ಮತ್ತು ಚಕ್ಕಲಿ ತಿಂಡಿ ಸ್ವೀಟ್ ಎಲ್ಲ ಕಟ್ಕೊಂಡು ಹೊರಟಿದ್ದಾಳೆ. ಅದು ಒಂದು ವಿಶೇಷ. ಬ್ರಾಹ್ಮಣರ ಸೇರಿ ಊಟ ಸಿಗುತ್ತೆ. ಹೌದು, ಕುಂದಾಪುರಕ್ಕೆ ಬಂದರೆ ನಾವು ಇಲ್ಲಿಗೆ ಬರೋದು ಊಟಕ್ಕೆ. ಸ್ನೇಹಿತರೆ, ಮೆಸ್ಸಿನ ಮತ್ತೊಂದು ವಿಶೇಷ ಅಂದರೆ ನೀಟ್ನೆಸ್ ಆ್ಯಂಡ್ ಕ್ಲೀನ್ನೆಸ್. ಅದು ತುಂಬ ಕ್ಲೀನಾಗಿದೆ. ವೆಂಕಟಲಕ್ಷ್ಮಿ ಮೆಸ್ಸು ಸಿಂಪಲ್ ಫುಡ್ ಗ್ರೇಟ್ ಟೇಸ್ಟ್ ಅಂದ್ಬಿಟ್ಟು ಇಲ್ಲಿ ಬೋರ್ಡ್ ಇದೆ. ಯಾಕೆ ಈ ವೆಂಕಟಲಕ್ಷ್ಮಿ ಮೆಸ್ಸಿಗೆ ಬರಬೇಕು ಅಂತಂದರೆ, ರುಚಿಯಾದ ದಕ್ಷಿಣ ಭಾರತೀಯ ಊಟ. ಅನಿರೀಕ್ಷಿತ ಅತಿಥಿಗಳು ಬಂದರೆ ಮನೆಯಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ ಅಂಥೇಳಿ ಬೇಜಾರು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ. ನೀವು 5 ಜನ ಇರಲಿ 50 ಜನ ಇರಲಿ, ಇಲ್ಲಿ ಬಂದರೆ ಅವರು ಫುಡ್ ಮಾಡಿಕೊಡ್ತಾರೆ ಕಡಿಮೆ ದರದಲ್ಲಿ. ತಿಂಗಳಲ್ಲಿ ಸಬ್ಸ್ಕ್ರಿಪ್ಷನ್ ಸಹಿತ ಇಲ್ಲಿಯ ಮಿಲ್ಸ್ ಸಿಗ್ತದೆ. ಅಂತಂದರೆ ಈ ಎಂಪ್ಲಾಯೀಸ್ ಅವರಿಗೆ ಇಂಥವರಿಗೆಲ್ಲ ತಿಂಗಳಿಗೆ ಸಂಬಳ ಆಗೋದಲ್ವ, ಹಾಗಾಗಿ ಇವರು ಇಲ್ಲಿಯ ಕಸ್ಟಮರ್ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಮನೆಯಲ್ಲಿ ಇನ್ನೇನು ಪೂಜೆ ಪುನಸ್ಕಾರಗಳು ಎಂಥದ್ದು ಕಾರ್ಯಕ್ರಮಗಳಿದ್ದರು ಇಲ್ಲೂ ಸಹಿತ ಅವರು ಆ ಫುಡ್ಡನ್ನು ಸಪ್ಲೈ ಮಾಡ್ತಾರೆ. ಈಗ ಇನ್ನು ಮನೆಯಲ್ಲಿ ಅಡುಗೆನೇ ಮಾಡದೆ ಮನೆ ಊಟ ಸಾಧ್ಯನಾ ಅಂತಂದರೆ ಅದಕ್ಕೆ ಉತ್ತರ ವೆಂಕಟಲಕ್ಷ್ಮಿ ಮೆಸ್. ನೋಡಿ ಏನು ವಿಶೇಷತೆ ಇದೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ ನಾನು. ಅನಿರೀಕ್ಷಿತ ಅತಿಥಿಗಳು ಬಂದರೆ ಏನು ಮಾಡಬೇಕು, ಕ್ವಶ್ಚನ್ ಅಂಡ್ ಆನ್ಸರ್ ಇದ್ದಾಗಿದೆ. ವೆಂಕಟಲಕ್ಷ್ಮಿ ಮೆಸ್ ಕಡಿಮೆ ದರದಲ್ಲಿ ತಿಂಗಳ ಸಬ್ಸ್ಕ್ರಿಪ್ಷನ್ ಎಲ್ಲಿ ಸಿಗುತ್ತೆ? ಉತ್ತರ ವೆಂಕಟಲಕ್ಷ್ಮಿ ಮೆಸ್. ಚೆನ್ನಾಗಿದೆ ಒಂದು ರೀತಿ ಬೋರ್ಡ್ ಅಲ್ವಾ? ಕುಂದಾಪುರ ಜನರಿಗೆ ಒಂದು ಊಟದ ವ್ಯವಸ್ಥೆಯಲ್ಲಿ ಭಾಳ ಒಳ್ಳೆಯ ಒಂದು ಶುಚಿಯಾದ ಊಟದ ವ್ಯವಸ್ಥೆ ಇದ್ದರೆ ಅದು ವೆಂಕಟಲಕ್ಷ್ಮಿ ಮೆಸ್ಸಿಗೆ. ಯಾಕಂತ ಹೇಳಿದರೆ ಇಲ್ಲಿ ಓಪನ್ ಆದ್ರಿಂದ ನಾನು ಇಲ್ಲೇ ಊಟ ಮಾಡೋದು, ಹೆಚ್ಚಿನ ಬಾರಿ ಇಲ್ಲೇ ಊಟ ಮಾಡ್ತಿದ್ದೇನೆ. ನಮ್ಮ ಮನೆ ಸಿದ್ದಾಪುರ ಇರ್ಬೋದು, ಆದರೆ ಕುಂದಾಪುರದಲ್ಲಿ ಇಲ್ಲಿ ಅವಕಾಶ ಉಂಟು. ಅಲ್ಲಿ ವೆಂಕಟಲಕ್ಷ್ಮಿ ಸಭಾಗೃಹಕ್ಕೆ ಮೆಸ್ಸಿಗೆ ಬಂದು ಊಟ ಮಾಡ್ತಿದ್ದೇನೆ. ನಿಮಗೆ ಊಟ ಆ್ಯಕ್ಚುಲಿ ಊಟ ರುಚಿಯಾಗಿ ಶುಚಿಯಾಗಿರ್ತದೆ. ಊಟ ಆದ್ರ ಮೇಲೆ ನಿಮ್ಗೇನು ಸೈಡ್ ಎಫೆಕ್ಟ್ ಕೂಡ ಇರುವುದಿಲ್ಲ. ಯಾಕಂದ್ರೆ ನಿಮ್ಗೆ ಒಳ್ಳೆ ನಿದ್ರೆ ಬರ್ತದೆ. ತುಂಬ ಏನು ಸೋಡಾ ಅಥವಾ ಕೆಮಿಕಲ್ಸ್ ಅಥವಾ ಟೇಸ್ಟಿಂಗ್ ಪೌಡ್ರ್ ಏನು ಮಿಕ್ಸ್ ಮಾಡೋದಿಲ್ಲ. ಬ್ರಾಹ್ಮಣ ಸಂಪ್ರದಾಯ ಊಟ ಅಂದರೆ ಏನೇನು ಐಟಮ್ಸ್ಗಳಿರ್ತದೆ ಅದನ್ನು ಸಹಿತ ನೋಡೋಣ. ಸ್ನೇಹಿತರೆ, ಇಲ್ಲಿ ವಿಶೇಷ ಏನಂತಂದರೆ, ಈ ಹೋಟೆಲ್ ವಿಶೇಷ ಏನಂದರೆ, ಈ ಹೋಟೆಲಿಂದೇ ಒಂದು ವಾಟ್ಸಪ್ ಗ್ರೂಪ್ ಇದೆ. ಸಾಧಾರಣ 2,000 ಜನರಾಗಷ್ಟು ಜನ ಈ ವಾಟ್ಸಪ್ ಗ್ರೂಪ್ನಲ್ಲಿದ್ದಾರೆ. ನೀವು ಹೋಟೆಲ್ಗೆ ಬಂದರೆ ಇಲ್ಲಿಯ ಸರ್ವರ್ ಹತ್ರ ಇಲ್ಲಿ ಹೊತ್ತಿನ ಟಿಫನ್ ಏನು, ಊಟ ಏನು ಅಂತ ಕೇಳುವ ಅವಶ್ಯಕತೆಯೇ ಇರೋದಿಲ್ಲ. ಯಾಕೆಂತಂದರೆ ಇವರು ಬೆಳಗ್ಗೆನೇ ವಾಟ್ಸಪ್ ಗ್ರೂಪಲ್ಲಿ ಇವತ್ತು ಏನು ಫುಡ್ ಇದೆ, ಟಿಫನ್ ಏನು, ಎಲ್ಲ ಸಂಪೂರ್ಣ ವಿವರವನ್ನು ಕೊಟ್ಟುಬಿಡ್ತಾರೆ. ಜೊತೆಗೆ ನಾನು ಆರಂಭದಲ್ಲೇ ಹೇಳಿದೆ, ಇಲ್ಲಿ ಊಟ ಮಾಡಿದ್ರಿಲ್ಲ, ಎಲ್ಲ ಊಟ ಮಾಡಿದವರ ಅಭಿಪ್ರಾಯದ ಪ್ರಕಾರ ಇದು ನಾವು ಮನೆಯಲ್ಲಿ ಏನು ಊಟ ಮಾಡ್ತಿದ್ದೀವಲ್ಲ ಆ ಅನುಭವ ಕೊಡ್ತದೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಆಲ್ಮೋಸ್ಟ್ ಆಲ್ ಕಸ್ಟಮರ್ಸ್ ಅಭಿಪ್ರಾಯ. ಅದು ಜೊತೆಗೆ ಬ್ರಾಹ್ಮಣ ಸ್ಟೈಲ್ ಇರ್ತದೆ. ಬ್ರಾಹ್ಮಣ ಸ್ಟೈಲ್ ಅಂತಂದರೆ ಒಂದು ಸಾರು ಇರ್ತದೆ, ಹುಳಿ ಇರ್ತದೆ, ಒಂದು ಬಗ್ಗೆ ಪಲ್ಯ, ಉಪ್ಪಿನಕಾಯಿ, ಈ ಕೋಸಂಬರಿ. ಇದೇನು ಈ ವಿಶೇಷ ಸಮಾರಂಭಗಳಲ್ಲಿ ಬ್ರಾಹ್ಮಣ ಮನೆಯಲ್ಲಿ ಮಾಡ್ತಾರಲ್ಲ, ಅದೇ ಆ್ಯಸ್ ಇಟ್ ಈಸ್ ಈ ಹೋಟ್ಲು ಸಿಗ್ತದೆ. ಇದು ಈ ಹೋಟ್ಲ್ ವಿಶೇಷ. ಜೊತೆಗೆ ನಾವೀಗ ಆನ್ಲೈನ್ ಜಮಾನದಲ್ಲಿ ಇರೋದಕ್ಕೋಸ್ಕರ ಈ ಆನ್ಲೈನನ್ನು ಉಪಯೋಗಿಸ್ಕೊಂಡು ಹೇಗೆ ವ್ಯವಹಾರ ಮಾಡ್ಬೋದು ಅನ್ನೋದಕ್ಕೂ ಈ ಹೋಟೆಲ್ ಸಾಕ್ಷಿಯಾಗಿದೆ. ಆಗಲೇ ಈಗ ಬಳಸ್ತಾ ಇದ್ದಾರೆ. ಇದು ಇಲ್ಲಿ ಬಾಳೆ ಎಲೆಯಲ್ಲೇ ಊಟ ಹಾಕೋದು ವಿಶೇಷ ಅಂದರೆ ಬಾಳೆ ಎಲೆಯಲ್ಲೇ ಊಟ. ಇದು ಸಾದಾ ಊಟ ಅಂತ ಇದೆ, ಸ್ಪೆಷಲ್ ಊಟ ಅಂತಿದೆ. ಸಾದಾ ಊಟ ಅಂತಂದರೆ ನಿಮಗೆ ಸ್ವೀಟು, ಜೀರಾ ರೈಸ್, ವಿಶೇಷ ಏನೋ ರೈಸ್ ಮಾಡಿರ್ತಾರಲ್ಲ ಅದು ಸಿಗೋದಿಲ್ಲ. ಬರೀ ಅನ್ನ, ಸಾರು, ಮಜ್ಜಿಗೆ ಹೀಗೆ
ಸ್ಪೆಷಲ್ ಊಟ ಅಂತಂದರೆ ಜೀರಾ ರೈಸು ಮತ್ತು ಎಕ್ಸ್ಟ್ರಾ ಐಟಮ್ಸ್ ಇದೆಯಲ್ಲ ಸ್ವೀಟು, ಹೀಗೆ ಬೇರೆ ಬೇರೆ ಆವತ್ತಿನ ಏನು ಮೆನು ಇದೆಯಲ್ಲ ಆ ಮೆನು ಪೂರ್ತಿ ಸ್ಪೆಷಲ್ ಊಟಕ್ಕೆ ಸಿಗ್ತದೆ. ನೋಡಿ, ಇಲ್ಲಿ ಒಬ್ರದ್ದು ಕುಚ್ಚಿಗೆ ಅಕ್ಕಿ ಅನ್ನ, ಮತ್ತೊಬ್ಬರು ಬೆಳ್ತಿಗೆ ಅಕ್ಕಿ ಅನ್ನ. ನಿಮಗೆ ಇಲ್ಲಿ ಊಟ ಇಷ್ಟ ಆಗ್ತದಾ? ತುಂಬಾ ಚೆನ್ನಾಗಿದೆ, authentic ಆಗಿದೆ. ನೀವು ಹಿಂದೆ ಒಬ್ಬರು ಊಟಕ್ಕೆ ಬಂದಿದ್ರಾ? ಹೌದು ಊಟ ಮಾಡಿದ್ರಿ ಹಿಂದೆ? ಹೌದು, ಸುಮಾರು 4-5 ಸಲ ಬಂದಿದ್ದೇನೆ. ಹೌದಾ? ಇಲ್ಲಿ ನಿಮಗೆ ಏನು ಹಿಡಿಸಿದ್ದೇನು ಇಲ್ಲಿ ಊಟದ್ದು? ಸರಿ, ಇಲ್ಲಿ ಏನು ನಿಮಗೆ ಊಟ ಹಿಡಿಸಿದ್ಯಾವುದು? ಇದು authentic, ಉಡುಪಿ ಸ್ಟೈಲ್ ಊಟ ಇದೆ. ಹಾ. ನಮಗೆ ಬೇರೆ ಹೇಗೆ ಬೇಕು ಅದೇ ತರ ಮನೆ ಊಟ ತರ ಇದೆ. ಹಾ, ಹಾ. Mates ತರ. ಚೆನ್ನಾಗಿರ್ತದೆ. ಹಾಂ, ನಮ್ಮಲ್ಲಿ ಬೆಳಿಗ್ಗೆ ಇಡ್ಲಿ, ಸಾಂಬಾರು, ಚಟ್ನಿ, ವಡೆ, ಬನ್ಸು ಮತ್ತು ಲೋಟ ಕಡುಬು, ಆಮೇಲೆ ಪೂರಿ ಸಾಗು, ಇದೆಲ್ಲ ಬೆಳಿಗ್ಗೆ ಹೊತ್ತು ಸಿಗುತ್ತೆ. ಇದ್ರ ಜೊತೆಯಲ್ಲಿ ಟೀ ಉಂಟು, ಕಾಫಿ ಉಂಟು, ನಾರ್ಮಲ್ ಕಾಫಿ, ನಾರ್ಮಲ್ ಟೀ, ಅದ್ರ ಜೊತೆ ಬೆಲ್ಲದ ಕಾಫಿ, ಬೆಲ್ಲದ ಟೀ ಸಿಕ್ಕತ್ತೆ. ಆಮೇಲೆ ಮಧ್ಯಾಹ್ನ ಬಂದು 12ರಿಂದ 3 ತನಕ ಊಟ ಸಿಕ್ಕತ್ತೆ. ನಾರ್ಮಲ್ ಮೀಲ್ಸ್ ಅಂತ ಇದೆ ಮತ್ತು ಸ್ಪೆಷಲ್ ಮೀಲ್ಸು ಸಿಕ್ಕತ್ತೆ. ನಾರ್ಮಲ್ ಮೀಲ್ಸಲ್ಲಿ ಉಪ್ಪು, ಉಪ್ಪಿನಕಾಯಿ, ಹಪ್ಪಳ, ಪಲ್ಯ, ಪಾಯಸ ಪ್ಲಸ್ ಅನ್ಲಿಮಿಟೆಡ್ ರೈಸ್ ಇರುತ್ತೆ. ಸ್ಪೆಷಲ್ ಮೀಲ್ಸಲ್ಲಿ ಅದು ನಾರ್ಮಲ್ ಮೀಲ್ಸು ಪ್ಲಸ್ ಏನಾದ್ರು ಒಂದು ಸ್ಪೆಷಲ್ ಐಟಮ್ ಪ್ಲಸ್ ಒಂದು ಸ್ವೀಟ್ ಕೊಡ್ತೀವಿ, ಅದ್ರ ಜೊತೆ ಒಂದು ಖಾರ ಇರುತ್ತೆ. ಸೊ 2 ಅನ್ಲಿಮಿಟೆಡ್ ಆಗಿರುತ್ತೆ. ನಾವು ಮತ್ತು ಅಡುಗೆಗೆ ಯಾವುದೇ ರೀತಿ ಸೋಡಾ, ಕಲರ್ಸು ಅದು ಯಾವುದೂ ಹಾಕೋದಿಲ್ಲ. ಹಾಗಾಗಿ ಎಲ್ಲ ಕಸ್ಟಮರ್ಸ್ ಎಲ್ಲ ಹುಡ್ಕೊಂಡು ಬರ್ತಾರೆ, ಊಟಕ್ಕೆ ತೃಪ್ತಿಯಿಂದ ಹೋಗ್ತಾರೆ ಊಟ ಮಾಡಿಬಿಟ್ಟು. 2 ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ನಾವು. ಅದರಲ್ಲಿ ಸುಮಾರು ಒಂದೊಂದರಲ್ಲಿ 1,500-2,000 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಅವ್ರಿಗೆಲ್ಲ ಇಲ್ಲಿ ಲೋಕಲ್ಸಿಂದ ಅವರಿಗೆ ನಾವು ಇನ್ಫಾರ್ಮೇಷನ್ ಹೋಗುತ್ತೆ, ಇವತ್ತೇನು ಸ್ಪೆಷಲ್ ಇರುತ್ತೆ ಅಂತ, ಸ್ಪೆಷಲ್ ಸ್ವೀಟು ಮತ್ತು ಸ್ಪೆಷಲ್ ಐಟಮ್ ಏನಿರುತ್ತೆ ಅಂತ. ಬೇಸಡ ಅಂದಟ್ಟು ಅವ್ರು ಬಂದು ಇಲ್ಲಿ ಆರ್ಡ್ರ್ ಮಾಡ್ತಾರೆ, ಆರ್ಡ್ರ್ ಮನೆಗೆ ತೊಗೊಂಡು ಹೋಗ್ತಾರೆ. ಇದ್ರ ಜೊತೆಲಿ ಮತ್ತು ನಾವು ಸಾಂಬಾರು, ರಸಮು, ಪಾಯಸ ಎಲ್ಲ ಲೀಟ್ರ್ ಲೆಕ್ಕದಲ್ಲಿ ಕೊಡ್ತೀವಿ. ಇಲ್ಲಿ ದಿನ ಊಟಕ್ಕೆ ಒಂದು ಸ್ವೀಟ್ ಇದ್ದೇ ಇರ್ತದೆ, ಸ್ಪೆಷಲ್ ಊಟಕ್ಕೆ. ಅದು ನೋಡಿ, ಇವತ್ತಿನ ಸ್ಪೆಷಲ್ ಅಂತಂದರೆ ಇದು ಖರ್ಜೂರ ಹೋಳಿಗೆ. ಖರ್ಜೂರ ಹೋಳಿಗೆ, ಅದಕ್ಕೆ ಜೊತೆಗೆ ಖಾರ ಬೇಕಲ್ಲ, ಅದಕ್ಕೆ ಚಕ್ಕುಲಿ ನೋಡಿ. ಮತ್ತೆ ಇವತ್ತು ಏನು ಸ್ವೀಟ್ ಕೊಟ್ಟಿದ್ದಾರೆ, ಇವಾಗ ಕಾಯಿ ಹೋಳಿಗೆ ಕೊಟ್ಟಿದ್ದಾರಲ್ಲ ನಿಮಗೆ, ಆದರೆ ನಾಳೆ ಬಂದರೆ ನಿಮಗೆ ಇದಲ್ಲ, ಬೇರೆ ಸ್ವೀಟ್ ಇರ್ತದೆ. ನಮಗೆ ನಮ್ಮೊಬ್ಬ ಫ್ರೆಂಡು ರೆಕಮೆಂಡ್ ಮಾಡಿದ್ದು ಒಳ್ಳೆಯ ಬ್ರಾಹ್ಮಣರ ಊಟ. ಇದು ನಾವು 2ನೇ ಸತಿ ಬರ್ತಾ ಇರೋದು 3 ದಿವಸದಲ್ಲಿ. ನಮಗೆ, ನಮ್ಮ ಮನೆಯವರಿಗೆ ಇದು ಊಟ ತುಂಬ ಹಿಡಿಸ್ತದೆ. ನಮಸ್ಕಾರ. ನಾನು ಇಲ್ಲಿ ಇವತ್ತು ಊಟ ಮಾಡುವ ಅಂತ ಬಂದೆ. ಈಗ ಊಟ ಮಾಡಿ ಈಗ ಹೊರಗಡೆ ಕೂತ್ಕೊಂಡಿದ್ದೀನಿ. ಊಟ ತುಂಬ ಚೆನ್ನಾಗಿದೆ. ಇಲ್ಲಿ ನಾರ್ಮಲ್ ಊಟ ನಾನು ತಗೊಂಡಿರೋದು ಅನ್ಲಿಮಿಟೆಡ್ ಫುಡ್, ಎಲ್ಲ ಹೋಮ್ಲಿ ಫುಡ್. ಒಂದ್ಸಲ ಊಟ ಮಾಡಿದಾಗ ಭಾಳ ಖುಷಿ ಆಗ್ತದೆ. ಮತ್ತು ವಿಶೇಷ ಅಂದರೆ ಇಲ್ಲಿಗ ಊಟ ಮಾಡುವಾಗ ಒಂದು ಹಾಡು ಹಾಕಿದ್ರು, ಕನ್ನಡದ 70-80ರ ದಶಕದ ಒಳ್ಳೆ ಹಾಡು ಕೇಳ್ತಾ ಊಟ ಮಾಡುವಾಗ ಒಂಥರ ಖುಷಿ ಆಗ್ತದೆ. ಈ ವಾತಾವರಣ ಮತ್ತು ಇಲ್ಲಿ ಮೇಯ್ನ್ ಅಂದರೆ ಹೋಮ್ಲಿ ಫುಡ್. ಇದರಲ್ಲಿ ಯಾವುದೇ ಬೇರೆ ಅಡಿಟಿವ್ಸ್ ಇಲ್ಲ. ನಮಗೆಲ್ಲ ಯಾವುದು ನೀವು ಪಲ್ಯ, ಸಾರು, ಹುಳಿ ಯಾವುದೇ ತಗೊಂಡ್ರು ಎಲ್ಲ ಅನ್ಲಿಮಿಟೆಡ್. ನನಗೆ ಹೊಟ್ಟೆ ತುಂಬ ಊಟ ಅಂದರೆ ಅದೊಂದು ಮಿನಿಮಮ್ ನಾಮಿನಲ್ ಪ್ರೈಸ್ ಅಂತ ಹೇಳ್ತೀವಿ. ಭಾಳ ಖುಷಿಯಾಯಿತು. ಈ ಅಟ್ಮಾಸ್ಫಿಯರ್ ಯಾರೇ ಬಂದರೂ ಒಂಥರ ಹಿತವಾಗಿ ಊಟ ಮಾಡ್ಕೊಂಡು ಹೋಗೋಂಥ ಒಂದು ಅಟ್ಮಾಸ್ಫಿಯರ್ ಅಂಗಡಿ. ಸ್ನೇಹಿತರೆ, ವೆಂಕಟಲಕ್ಷ್ಮಿ ಮೆಸ್ ಇರೋದು ಕುಂದಾಪುರ ಪೇಟೆಯಿಂದ ಒಂದು 2-3 ಕಿಲೋಮೀಟರ್ ಅಂತರದಲ್ಲಿ ಈ ಮೆಸ್ ಬರುತ್ತೆ. ಆದರೂ ಸಹಿತ ಇಲ್ಲಿಯ ಕಸ್ಟಮರ್ ಹುಡುಕ್ಕೊಳ್ತಾರೆ ಅಂತಂದರೆ ಕಾರಣ ಇಲ್ಲಿಯ ಪ್ರಿಪ್ರೇಷನ್, ಫುಡ್ಡಿನ ವ್ಯವಸ್ಥೆಗಳು. ಮತ್ತು ಇಲ್ಲಿಯ ವಿಶೇಷತೆ ಏನು ಅಂತಂದರೆ, ಕೆಲವು ಕ್ಯಾಟರಿಂಗ್ ಮಾಡ್ತಾರೆ ಅವರು. ಆದರೆ ಬೇರೆ ಕಡೆಗೆ ಕ್ಯಾಟರಿಂಗ್ ಮಾಡಿದಾಗ ಅವರಿಗೆ ಕೊನೆ ಪಕ್ಷ ಇಂತಿಷ್ಟು ಸಂಖ್ಯೆ ಇರಬೇಕು ಅಂತಿದೆ. ಆದರೆ ಇವರಿಂದ ಹಾಗಲ್ಲ, ಐಟಮ್ ಹಾಗಲ್ಲ. 5 ಜನರಿಂದ ಹಿಡಿದು 500 ಜನರವರೆಗೂ ಇದು ಸಹಿತ ಕ್ಯಾಟರಿಂಗ್ ಮಾಡೋ ಪದ್ಧತಿ ಇದೆ, ವ್ಯವಸ್ಥೆ ಇದೆ. ಮತ್ತು ನಿಮಗೆ ಭಾಳ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಂದರೆ, ಕಾಂತಾರ ಸಿನಿಮಾ ಇದೆಯಲ್ಲ, ಕಾಂತಾರ ಸಿನಿಮಾದ ಕಲಾವಿದರಿಗೆ ಊಟ ಇಲ್ಲಿಂದನೇ ಸಪ್ಲೈ ಆಗಿರೋದು. ಯಾಕೆ ಅಂತಂದರೆ ಇಲ್ಲಿಯ ಪ್ಯೂರಾಗಿ ಇಲ್ಲಿನ ಟೇಸ್ಟು, ಜೊತೆಗೆ ಯಾವ ರಾಸಾಯನಿಕ ಮುಕ್ತವಾಗಿರಬೇಕಂತಂದರೆ ಸಾವಯವ
ಊಟ. ಹಾಗಾಗಿ ಕಾಂತಾರ ಸಿನಿಮಾದವರು ಇವರಿಂದೇ ಊಟ ಆಗಬೇಕು ಅಂತೇಳಿ ಊಟವನ್ನು ತರಿಸ್ಕೊಂಡಿದ್ರು. ಜೊತೆಗೆ ಡಾಕ್ಟರ್ ಕ್ಲೂಗೂ ಸಹಿತ ಇದೇ ಹೋಟೆಲಿಂದ ಫುಡ್ ಸಪ್ಲೈ ಆಗಿದೆ. ನೋಡಿ, ಕಸ್ಟಮರ್ ಬರ್ತಾ ಇದ್ದಾರೆ, ಗಂಟೆ 1 ಆಗ್ತಾ ಇದೆ. ಎಲ್ಲಿ ಕ್ವಾಂಟಿಟಿ ಕ್ವಾಲಿಟಿ ಟೇಸ್ಟ್ ಸಿಗ್ತದೋ ಅಲ್ಲಿಗೆ ಕಸ್ಟಮರ್ ಬರ್ತಾರೆ ಅನ್ನೋದಕ್ಕೆ ಈ ಹೋಟೆಲ್ ಸಾಕ್ಷಿ. ಒಳಗೆ ತಣ್ಣನೆಯ ವಾತಾವರಣ, 70-60ರ ದಶಕದ ಹಳೆಯ ಕನ್ನಡ ಹಾಡುಗಳು, ಇವುಗಳನ್ನು ಕೇಳ್ತಾ ತಣ್ಣನ ವಾತಾವರಣದಲ್ಲಿ ಕೂತು ಊಟ ಮಾಡುವ ಅಥವಾ ತಿಂಡಿ ತಿನ್ನುವ ಆ ಒಂದು ಪರಿ ಇದೆಯಲ್ಲ, ಅದು ಸ್ವರ್ಗ ಕಾಣ್ರಿ, ಮತ್ತೆಲ್ಲೂ ಸಿಗಲಿಕ್ಕಿಲ್ಲ. ಸ್ನೇಹಿತರೆ, ನೀವು ಎಲ್ಲಾದರೂ ಕುಂದಾಪುರಕ್ಕೊಮ್ಮೆ ಬಂದರೆ ಹಂಗಳೂರು ವೆಂಕಟಲಕ್ಷ್ಮಿ ಮೆಸ್ಸಿಗೆ ಬಂದರೆ ಈ ವಾತಾವರಣ ನಿಮ್ಗೆ ಸಿಗ್ತದೆ. ಜೊತೆಗೆ ಇಂಪಾದ ಹಾಡನ್ನು ಕೇಳ್ತಾ ಊಟದ ಸವಿಯನ್ನು ಸವಿಯೋದು. ಒಮ್ಮೆ ಬನ್ನಿ, ಟೇಸ್ಟ್ ನೋಡಿ, ಮತ್ತೆ ಮತ್ತೆ ನೀವು ಪುನಃ ಬರ್ತೀರಾ. ಸ್ನೇಹಿತರೆ, ವೆಂಕಟಲಕ್ಷ್ಮಿ ಮೆಸ್ ಮನೆ ಊಟ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.